ಈಗ ನಾವು ಮಾಡ್ತಿರೋ ಕೆಲ್ಸದಿಂದ ಅಪ್ಪ ಮಗಳು ಒಂದಾಗ್ತಿದ್ದಾರೆ. ಸಾಲದೇ ಇರೋದಕ್ಕೆ ತನ್ನ ಪ್ರಾಣ ಉಳಿಸಿದಾಳೆ ಅನ್ನೋ ಪಟ್ಟ ಬೇರೆ ಅವಳಿಗೆ. ಮಾಮ್, ಅದಕ್ಕೆ ಬೇಕಿದ್ರೆ ನಾನೇ. ಪ್ಲೀಸ್ ಸಾಕು, ನೀನು ಮಾಡಿದ್ದೆಲ್ಲ ಸಾಕು. ನೀನೇನು ಮಾತಾಡ್ಬೇಡ, ಏನು ಮಾಡೋದು ಬೇಡ. ನಿನ್ನ ಕೈಯಲ್ಲಿ ಏನು ಆಗೋದು ಇಲ್ಲ. ಮುಂದಕ್ಕೆ ನಾನೇನ್ ಹೇಳ್ತೀನೋ ಅದನ್ನ ಮಾತ್ರ ಫಾಲೋ ಮಾಡೋದು ಸಾಕು. ಫಸ್ಟು ಬಂದಿದ್ನಲ್ಲ ಒಬ್ಬ, ಆಫ್ಟರ್ ಆಲ್ ಒಂದ್ ಹುಡುಗಿನ ಕೂಡ ದಾಟ್ಕೊಂಡು ಹೋಗಿ ಕೊಲೆ ಮಾಡಕ್ಕಾಗ್ಲಿಲ್ವಲ್ಲ, ಅವನ್ಗೋಗಿ ತಲೆ ಮರೆಸ್ಕೊಳ್ಳೋದಕ್ಕೆ ಹೇಳು. ಹಾ, ವೀರು ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾನೆ. ಇದೆಲ್ಲ ಕಾಮ್ ಡೌನ್ ಆಗೋವರೆಗೂ ನೀನು ಕೇರ್ಫುಲ್ ಆಗಿರು, ಅರ್ಥ ಆಯ್ತಾ? ಈಗ ನಿಮ್ಮೆಲ್ರಿಗೂ ಸಮಾಧಾನ ಆಯ್ತಾ? ಇಲ್ಲ ಇಲ್ಲ, ಹೆಣ್ಣಾಗಿ ಹುಟ್ಟಬಾರ್ದು, ಹುಟ್ಟಿದ್ರು ಇಂಥ ಮನೇಲಂತ ಹುಟ್ಟಲೇಬಾರ್ದು. ಕೇಳಿದ್ದನ್ನ ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಹೆಣ್ಮಕ್ಳಿಗೆ ಯಾಕೆ ಮದುವೆ ಮಾಡ್ಕೊಡ್ಬೇಕು? ಬರೀ ಮಕ್ಳನ್ನ ಹೇರೋದಲ್ಲ, ಹೆತ್ತ ಮೇಲೆ ಜವಾಬ್ದಾರಿನ ತಗೋಬೇಕು. ಹೌದೌದು, ಈ ಮಾತಂತೂ ನೀನ್ ಹೇಳಲೇಬೇಕು. ಮಕ್ಕಳನ್ನ ಎತ್ಬಿಟ್ರೆ ಸಾಲದು, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳಬೇಕು. ಕರೆಕ್ಟ್ ಆಗಿ ಹೇಳ್ದೆ. ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ನಾನೇನು ಕೇಳಿದ್ನ ನಿಮ್ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ? ಕೇಳಿದ್ನೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಟು ಹಾಕಿದ್ರಿ. ಬೆಟ್ಟ ಕೇಳಿದ್ರೆ ಅಟ್ಟ ತೋರಿಸ್ತೀರಾ, ನದಿ ಕೇಳಿದ್ರೆ ನಲ್ಲಿ ತೋರಿಸ್ತೀರಾ, ಲಕ್ಷ ಕೇಳಿದ್ರೆ 1000 ಕೊಟ್ಬಿಟ್ಟು 2 ಕಮ್ಮಿ ಇದೆ ಅಂತ ಹೇಳಿ ಯಾಮಾರ್ಸಿದ್ರಿ. ನಾನ್ ತರ ಯಾವ ಡೀಲ್ನು ಈ ಸುಬ್ಬು ಒಪ್ಕೊಳ್ಳೋದೇ ಇಲ್ಲ ಅಂತಾನೆ. ಅಳಿಯಂಗ್ ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನ್ ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಭಾವ, ನೀವು ಯಾರ್ಯಾರನೋ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದ್ರೆ ನನ್ನ ಯಜಮಾನ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತಾ? ನೀನ್ ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿಲ್ವಾ? ನನ್ನ ಮನ್ಸು, ನನ್ನ ಒಳ್ಳೆತನ, ನನ್ನ ಹೃದಯ ಇವೆಲ್ಲ ಇದ್ದಿದ್ದಕ್ಕೆ ನಿಮ್ಮ ಅಕ್ಕನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿ ಒಂದು ಮಗು ಅಂತ ಕೊಟ್ಟಿರೋದು. ಬೇರೆ ಯಾರು ಆಗಿದ್ರೆ 3 ದಿನಕ್ಕೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ರು. ಇವಳನ್ನ ಮದುವೆ ಮಾಡ್ಕೊಡ್ಬೇಕಾರೆ ಧನಲಕ್ಷ್ಮಿನ ಮನೆಗೆ ತುಂಬಿಸ್ಕೊಡ್ತಾ ಇದೀವಿ ಅಂತಂದ್ರಿ. ನಾನು ಧನಲಕ್ಷ್ಮಿ ಅಂತಂದ್ರೆ ದುಡ್ಡು ಕಾಸು ಒಡವೆ ಅಂತ ಅನ್ಕೊಂಡೆ. ಅವಳಿಗೆ ₹1 ಖರ್ಚಿಲ್ದೇನೆ ಧನಲಕ್ಷ್ಮಿ ಅಂತ ಹೇಳಿ ಹೆಸರಿಟ್ಟು ನನಗೆ ಗಂಟು ಹಾಕಿದ್ರಿ. ಈಗ ಅದಂ ಪೋಚಿ ಅನ್ನಂಗೆ ಆಗೋಗಿದೆ ನನ್ನ ಜೀವನ. ಆ ಕಡೆ ಸಂಸಾರವೂ ಇಲ್ಲ, ಈ ಕಡೆ ಸಾವಿರನೂ ಇಲ್ಲ. ನನಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆಗಣಪ್ಪ, ಇನ್ನ ಆಗದೇ ಇಲ್ಲ ನನ್ನ ಕೈಲಿ. ನೋಡ, ನೀನು ಇಷ್ಟು ದಿನ ಕೊಡ್ಬೇಕಾಗಿರೋ ವರದಕ್ಷಿಣೆ ಕಾಸು, ನನಗೆ ಬಡ್ಡಿ, ಇದು ಅದು ಎಲ್ಲ ಲೆಕ್ಕ ಹಾಕಿದ್ರೆ ಜೀವಮಾನದಲ್ಲಿ ನಿನ್ನ ಕೈಲಿ ಅದನ್ನ ತೀರ್ಸಕ್ಕಾಗಲ್ಲ ಕಣ. ಅದೆಲ್ಲದಕ್ಕೂ ಒಂದೇ ಪರಿಹಾರ, ಡೈವರ್ಸ್ ಕೊಟ್ಬಿಟ್ರೆ ಕೇಲ್ ಖತಮ್, ನಾಟಕ ಬಂತು. ಏನಂತೀಯ? ಅಯ್ಯೋ, ಅಂತ ಮಾತೆಲ್ಲ ಆಡ್ಬೇಡಿ. ಈಗ ನಿಮ್ಗೇನು ತಿಂಗಳ ದುಡ್ಡು ಜಾಸ್ತಿ ಬರಬೇಕು ಅಷ್ಟೇ ತಾನೇ? ತಿಂಗಳ ನೀವು ಕೊಡೋದು ಇದ್ದೇ ಇದೆ ಮಾವ. ಈಗ ನಾನೊಂದು ಹೊಸ ಬಿಸ್ನೆಸ್ಗೆ ಪ್ಲಾನ್ ಮಾಡಿದ್ದೀನಿ, ಆಯ್ತಾ? ಅದಕ್ಕೆ ಒಂದಷ್ಟು ನನ್ನ ಸೇವಿಂಗ್ಸು ಅದು ಇದು ಎಲ್ಲ ನಾನು ದುಡ್ದಿರೋದು ಸೇರಿಸಿ ಒಂದಷ್ಟು ಲಕ್ಷನೂ ಹಾಕಿದ್ದೀನಿ. ಅದಕ್ಕಿನ್ನೊಂದು ₹5 ಲಕ್ಷ ಶಾರ್ಟೇಜ್ ಇದೆ. ನೀವು ನನಗೆ ಕೊಡಬೇಕಾಗಿರೋ ವರದಕ್ಷಿಣೆಯಲ್ಲಿ ಒಂದು 5 ಲಕ್ಷ ಅಂತ ಕೊಟ್ಟು ಬಿಟ್ರೆ ನಾನು ಈ ಡೈವರ್ಸ್ ಅನ್ನ ಮ್ಯಾಟ್ರೇ ಇತ್ತಲ್ಲ, ನಾನು ಸ್ವಲ್ಪ ಡೈವರ್ಟ್ ಆಗ್ತೀನಿ. ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಧನ ನಿನಗೆ ಬಿಚ್ಚೇ ಧನ. ಹಲೋ ಮಿಸ್ಟರ್, ಎಲ್ಲಿಗೆ ಹೋಗ್ತಿದ್ದೀರಾ? ದುಡಿಯೋ ಗಂಡಸು ನಾನು, ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ. ಇನ್ಮೇಲೆ ನೀವ್ ಏನ್ ಕೆಲಸ ಮಾಡದೇ ಇದ್ರು 2 ಹೊತ್ತು ಊಟ, ಮಲ್ಗಕ್ ಜಾಗ ಎಲ್ಲ ಸಿಕ್ಬಿಡುತ್ತೆ. ಹೌದಾ?
ಅದು ಹೇಗೆ? ಜೈಲಲ್ಲಿ ಕಂಬಿ ಹಿಂದೆ ಏನ ಏನ್ ಮಾತಾಡ್ತಿದ್ದೀರಾ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಯಾಕೆ ಹೇಳ್ಕೋಬೇಕು? ಏನ್ ತಪ್ಪ? ನಾನು ಯಾರಂತ ಗೊತ್ತು ತಾನೆ? ಮಿನಿಸ್ಟರ್ ಮಗಳು. ಕಮಿಷನರ್ಗೆ ಒಂದು ಕಾಲ್ ಮಾಡಿ ಡೌರಿ ಕೇಸಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ರೆ ಸಾಕು, ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗತ್ತೆ. ಏನೋ ದೊಡ್ಡದಾಗಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವು ಡಿವೋರ್ಸ್ ಕೊಟ್ಟರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ನೀವು ಜೈಲಲ್ಲಿದ್ರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ಇರೋದಾದ್ರೆ ಈ ಥರನೇ ಇರಲಿ ಬಿಡಿ. ಮೇಡಮ್ ಅದು ನೀನ್ ಸುಮ್ನಿರೋ ಸುಬ್ಬು. ಒಬ್ಬ ಎಜುಕೇಟೆಡ್ ಆಗಿ ಡೌರಿ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ ನಿನಗೆ? ಮೇಡಮ್ ಅದೆಲ್ಲ ಗೊತ್ತು, ಆದರೆ ಅಕ್ಕ ಚೆನ್ನಾಗಿರ್ಲಿ ಅಂತ. ಹೆಣ್ಣಿನ ಮೇಲೆ ಗೌರವ ಇಲ್ಲದೆ ಹಣದ ಮೇಲೆ ಅಷ್ಟೇ ಆಸೆ ಇಟ್ಕೊಂಡಿರೋ ಯಾವ ಗಂಡಸು ಕೈ ಹಿಡಿದ್ರು ಆ ಹೆಣ್ಣು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ.